ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಓಕೆ ಓಕೆ, ನಾಟ್ ಬ್ಯಾಡ್, ನಾಟ್ ಸೋ ಗುಡ್. ಇವತ್ತೇನು ಮಾಡ್ತೀನಿ ಗೊತ್ತಾ? ಇವತ್ತಿನ ವ್ಲಾಗಲ್ಲಿ ಇವತ್ತು ಆ್ಯಕ್ಚುಲಿ ನಾನು ಬೀರು ಕ್ಲೀನ್ ಮಾಡಬೇಕು ಅಂತ ಇದ್ದೀನಿ. ನನ್ನ ಬೀರು ನೋಡಿಲ್ಲ ಅಲ್ಲ, ಒಳಗೆ ಏನಿದೆ ಏನಿಲ್ಲ ಅಂತ. ಬನ್ನಿ ಕ್ಲೀನ್ ಮಾಡೋಣ ಇನ್ನೊಂದಾಗಿ. ಗೈಸ್, ನನ್ನ ಬೀರು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನಿಂಗಿಗೆ ತೆಗ್ದೆ. ಒಂದು ರ್ಯಾಕಲ್ಲಿ ಇದ್ದಿದ್ದ ಬಟ್ಟೆ ಎಲ್ಲ ತೆಗ್ದೆ. ನೋಡಿದ್ರೆ ಈಗ ಆಲ್ರೆಡಿ ಕೆಲಸದವ್ರು ಬಂದ್ಬಿಟ್ಟಿದ್ದಾರೆ. ಸೊ ಈಗ ಬೇಗ ಬೇಗ ಇದನ್ನು ಡಂಪ್ ಮಾಡಬೇಕು. ಹಾಗಾದ್ರೆ ಇನ್ನೊಂದು ದಿನ ಕ್ಲೀನ್ ಮಾಡೋಣ ಅಲ್ಲ ಚಿಂಟು? ಇಲ್ಲ, ಅವರು ಫುಲ್ ಎಲ್ಲ ಹೊರಿಸಿಟ್ಟಾದ್ಮೇಲೆ ಮತ್ತೆ ಬಟ್ಟೆ ಎಲ್ಲ ಎತ್ತಾಕೊಂಡು ಮತ್ತೆ ಕ್ಲೀನ್ ಮಾಡಿದ್ರೆ ಆಗುತ್ತೆ. ಫಸ್ಟ್ ಇದಿಷ್ಟು ಕ್ಲೀನ್ ಮಾಡಿಬಿಡ್ತೀನಿ. ನನಗೆ ಟೈಮ್ ಇರಲ್ಲ. ನಾನು ಇವತ್ತು ಮಾಡಿಬಿಡೋಣ ಅಂದ್ಕೊಂಡೆ. ಇವತ್ತು ಆಗುತ್ತೆ ಅವ್ರು ಬರೋ ಅಷ್ಟರಲ್ಲಿ. ಗೈಸ್, ಎಷ್ಟು ಬಟ್ಟೆ ತುರ್ಕಿದ್ದೀನಿ, ಇದಿಷ್ಟು ತೆಗ್ದಿಲ್ಲ, ಹೊಂಟ್ಕೊಂಡಿದ್ದೀನಿ. ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡೋಣ ಅಂದ್ಬಿಟ್ಟು ಒಂದೊಂದೇ ರ್ಯಾಕ್ ಓಪನ್ ಮಾಡಿದೆ. ನೋಡಿದ್ರೆ ಅವ್ರು ಬಂದಿದ್ದಾರೆ. ಫಸ್ಟ್ ಇದನ್ನು ಕ್ಲೀನ್ ಮಾಡ್ಕೊತೀನಿ, ಇದನ್ನೆಲ್ಲ ಜೋಡಿಸ್ತೀನಿ, ಆಮೇಲೆ ನೋಡ್ತೀನಿ. ಅಷ್ಟರಲ್ಲಿ ಕೆಲಸದವ್ರು ಬಂದರೆ ಸ್ಟಾಪ್ ಮಾಡ್ತೀನಿ, ಇಲ್ಲಾಂದರೆ ಕಂಟಿನ್ಯೂಷನ್ ಮಾಡ್ತೀನಿ. ಇಷ್ಟು ಬಟ್ಟೆನ ಡಿಸ್ಕಾರ್ಡ್ ಮಾಡಿದ್ದೀನಿ ಈ ರೋನಲ್ಲಿ. ಸೊ ಇಷ್ಟು ಜೋಡಿಸಿಟ್ಟಿದ್ದೀನಿ ನೋಡಿ, ಪ್ರಾಪರಾಗಿ ಅರೇಂಜ್ ಮಾಡಿದ್ದೀನಿ. ಈಗ ಮೇಲ್ಗಡೆ ಸೆಗ್ಮೆಂಟ್ನ ತೆಗ್ಯೋಣ. ಆದಷ್ಟು ಸ್ವಲ್ಪ ಕೆಳಗಡೆಗೆ ಡಂಪ್ ಮಾಡಿ ಇನ್ನು ಸ್ವಲ್ಪ ಮೇಲಿಡೋಣ ಅಲ್ಲ, ಆ ರೋನ ತೆಗಿತೀನಿ ಈಗ. ಸೊ ಇದನ್ನು ತೆಗಿಯೋದು ನಿಧಾನಕ್ಕೆ, ಏನೇನಿದೆ ಏನೇನಿಲ್ಲ. ಉಫ್ ದೇವ, ಎಷ್ಟು ಬಟ್ಟೆ ಇದೆ! ಯಾವ ಬಟ್ಟೆ ಎಸೆಯೋಕ್ಕೂ ಮನ್ಸು ಬರಲ್ಲ. ಎಲ್ಲ ಹಳೆ ಬಟ್ಟೆಗಳೇ ಇಲ್ಲಿರೋದು, ಹೊಸ ಬಟ್ಟೆ ಏನಲ್ಲ. ರೆಗ್ಯುಲರಾಗಿ ಯೂಸ್ ಮಾಡ್ತೀನಲ್ಲ ಮನೇಲಿ, ಆ ಬಟ್ಟೆಗಳ್ನ ಇಲ್ಲಿ ನಾನು ಡಂಪ್ ಮಾಡಿರೋದು. ಸೊ ತೆಗೆದ್ಬಿಟ್ಟು ಜೋಡಿಸೋಣ. ಎಲ್ಲವುದು ತೆಗಿತಾ ಇದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಫ್ರೂಟ್ಸ್ ತಂದಿದ್ದೀನಿ ಕಟ್ ಮಾಡಿಕೊಡು ಅಂತ ಹೇಳ್ಬಿಟ್ಟು ಹೋದ. ಸರಿ ಅಂದ್ಬಿಟ್ಟು ನಾನು ಇದನ್ನ ಇಲ್ಲೇ ಬಿಟ್ಬಿಟ್ಟು ಫ್ರೂಟ್ಸ್ ಹತ್ರಕ್ಕೆ ಹೋದೆ. ನನ್ನ ಹಸ್ಬೆಂಡು ಫ್ರೂಟ್ಸ್ ತಂದಿದ್ದಾನೆ ಗೈಸ್, ಕಟ್ ಮಾಡಿಕೊಡ್ಬೇಕಂತೆ. MLA ಸರಿಗೆ ತಗೊಂಡು ಹೋಗ್ತಾನಂತೆ. ಬನ್ನಿ ಕಟ್ ಮಾಡೋಣ. ನನ್ನ ಗಂಡ ಅಂತ ಹೇಳ್ತಾ ಇಲ್ಲ, ನನ್ನ ಗಂಡ ಅತಿಥಿ ಸತ್ಕಾರ ಮಾಡೋದ್ರಲ್ಲಿ ಎತ್ತಿದ ಕೈ ಗೈಸ್. ಇದೆಲ್ಲ ಯಾರಿಗೆ ತಂದಿದ್ದಾನೆ ಗೊತ್ತಾ? MLA ಸರಿಗೆ ಅಂದ್ಬಿಟ್ಟು ತಗೊಂಡು ಬಂದಿದ್ದಾನೆ. ಅಲ್ಲಿ ಈಗ ಹೋಗ್ತಾನಂತೆ. ಶಿರೂರು ಗುಡ್ಡ ಕುಸಿತ ಆಗಿತ್ತಲ್ವಾ, ಸೊ ಅವ್ರು ಅಲ್ಲಿ ಏನೋ ಟೆಂಟ್ ಹಾಕೊಂಡು ಅಲ್ಲಿ ಕೂತಿದಾರಂತೆ. ಅದಕ್ಕೆ ಬಿಸಿಲಲ್ಲಿ ಇರ್ತಾರೆ. ನಾನು ಇದನ್ನೆಲ್ಲ ತಗೊಂಡು ಹೋಗ್ತೀನಿ ಅಂದ್ಬಿಟ್ಟು ತಗೊಬಂದಿದ್ದಾನೆ. ಯಾವ್ದ್ಯಾವ್ದು ನೋಡಿ, ಗ್ರೀನ್ ಆಪಲ್ ತಂದಿದ್ದಾನೆ, ರೆಡ್ ಆಪಲ್ ತಂದಿದ್ದಾನೆ, ಗ್ವಾವಾ ತಂದಿದ್ದಾನೆ, ಮತ್ತೆ ಇದು ತಂದಿದ್ದಾನೆ ಕಿವಿ ಬಂದ್ಬಿಟ್ಟು ಸ್ವಲ್ಪ ಕಾಯಿನೇ ಇತ್ತು, ಹಂಗಾಗಿ ಕಿವಿ ಫ್ರೂಟ್ನ ಕೊಡ್ಲಿಲ್ಲ. ಇನ್ ಮಿಕ್ಕಿದೆಲ್ಲದು ಕಟ್ ಮಾಡಿದೆ. ಗ್ವಾವಾನ ಸ್ಮಾಲ್ ಸ್ಲೈಸಸ್ ಮಾಡಿ 2 ಕಡೆಗೂ ಸಾಲ್ಟ್ ಹಾಕಿ ಕೊಟ್ಟೆ. ಮತ್ತೆ ರೆಡ್ ಆಪಲ್ನೆಲ್ಲ ಸಾಲ್ಟ್ ಅಲ್ಲಿ ಏನದು ಸಾಲ್ಟ್ ಮತ್ತೆ ವಾಟರ್ ಹಾಕಿ ತೊಳೆದು ಅಲ್ಲಿ ನೆನ್ಸಿಟ್ಟು ಕ್ಲೀನಾಗಿ ಎಲ್ಲ ಮಾಡಿ ಕೊಟ್ಟೆ. ಗ್ರೀನ್ ಆಪಲ್ ಸಹ ಸ್ಮಾಲ್ ಸ್ಲೈಸ್ ಮಾಡಿ ಅದ್ರದ್ದೆಲ್ಲ ಇರುತ್ತಲ್ಲ ಒಳಗಡೆ ಎಕ್ಸ್ಟ್ರಾ ಕಂಟೆಂಟ್ಸ್, ಅದನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ಸ್ಲೈಸ್ ಮಾಡಿ ಬಾಕ್ಸಿಗೆ ಹಾಕಿ ಕೊಟ್ಟಿದ್ದೀನಿ. ಸೊ ಅವನು ಈಗ ತಗೊಂಡು ಹೋಗ್ತಾನೆ. ಇವತ್ತು ಇನ್ನೊಂದು ಆಕ್ಚುಲಿ ಪ್ರೋಗ್ರಾಮ್ ಇತ್ತು ನಮಗೆ. ಏನಪ್ಪಾ ಅಂದ್ರೆ ಪ್ರಶಾಂತ್ ಅಜ್ಜಿ ಮತ್ತೆ ತಾತಂದು ವರ್ಷದ ತಿಥಿ ಇತ್ತು. ಸೊ ಇಲ್ಲಿ ಬರ್ಬೇಕಿತ್ತು. ಬಟ್ ಇವತ್ತು ನಾವು ಅಲ್ಲಿ ಬೇಗ ಹೋಗ್ಲಿಲ್ಲ. ಯಾಕೆ ಅಂದ್ರೆ ಪ್ರಶಾಂತದು ದೊಡ್ಡಪ್ಪ ಲಾಸ್ಟ್ ವೀಕ್ ಇನ್ನು ಸತ್ತೋಗಿದ್ರು ಅಲ್ಲ, ಸೂತ್ಕಾಯಿತು. ಹಂಗಾಗಿ ನಾವು ಬೇಗ ಹೋಗ್ಲಿಲ್ಲ. ಅದರ್ವೈಸ್ ಬೇಗನೆ ಹೋಗಿರ್ತಾ ಇದ್ವು ಬೆಳಗ್ಗೆನೆ. ನಾವು ಸ್ವಲ್ಪ ಊಟದ ಟೈಮಿಗೆ ಹೋಗಿ ಊಟ ಎಲ್ಲ ಮಾಡಿದ್ವು. ಮಾಮೂಲಿ ತಿಥಿ ಊಟ ಅಲ್ಲ, ಸೊ ಮಾಡ್ಕೊಂಡು ಬಂದ್ವು. ಇದು ಅವ್ರ ಮನೆ ಹತ್ರ ನೇಚರು, ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಆಕ್ಚುಲಿ ನೀರೆಲ್ಲ ತುಂಬ್ಕೊಂಡ್ ಬಿಡುತ್ತೆ, ಮಳೆ ನೀರು ಫುಲ್. ಅದು ಒಳ್ಳೆ ಫುಲ್ ದೊಡ್ಡ ಕೆರೆ, ಸಮುದ್ರ ತರ ಕಾಣುತ್ತೆ. ಕುತ್ಕೊಂಡು ಅಲ್ಲಿ ಸ್ನಾಕ್ಸ್ ತಿನ್ನೋಕೆಲ್ಲ ಸೂಪರ್ ಆಗಿ ಇರುತ್ತೆ ವ್ಯೂ. ಚಿಂಟುಗೆ ಎಕ್ಸಾಮ್ ಇದ್ದದ್ರಿಂದ ನಾನು ತುಂಬಾ ಹೊತ್ತು ಇರಕ್ಕ ಆಗ್ಲಿಲ್ಲ. ನನ್ ಮಗ ಹೋಗೋಣ ಅಂತಿದ್ದ. ಹಾಗೆ ನನ್ನ ಹಸ್ಬೆಂಡು ಸಹ ಅಲ್ಲಿ ಶಿರೂರು ಗುಡ್ಡ ಕುಸಿತ ಅಲ್ಲಿ ಹೋಗ್ಬೇಕಿತ್ತಲ್ಲ MLA ಸರ್ ಮೀಟ್ ಮಾಡೋಕೆ. ಸೊ ಅವನು ಅಲ್ಲಿಗೆ ಹೋದ ಊಟ ಮಾಡ್ಕೊಂಡು. ಆಮೇಲೆ ನಮ್ಮ ಅತ್ತೆ ಆಮೇಲೆ ಬರ್ತೀನಿ ಸ್ವಲ್ಪ ಹೊತ್ತು ಆದ್ಮೇಲೆ ಅಂದ್ರು. ಅವ್ರ ತಮ್ಮನ ಜೊತೆ ಬಿಡಿಸ್ಕೊತೀನಿ ಅಂದ್ರು. ಸೊ ಅದಕ್ಕೆ ನಾನೇನ್ ಮಾಡಿದೆ, ನಾನು ಮತ್ತೆ ಚಿಂಟು ನಾವು ನಮ್ಮ ಮನೆಗೆ ಬಂದ್ವು. ಇಬ್ರು ಬೇಗನೆ ಬಂದ್ವು. ಅವನಿಗೆ ಓದ್ಕೊಡೋದೆಲ್ಲ ತುಂಬಾ ಇತ್ತು ಅಲ್ಲ, ಹಂಗಾಗಿ ಅವನು ಹೊರಗಡೆ ಹೋಗಿದ್ ಕಡೆ ತುಂಬಾ ಜಾಸ್ತಿ ಟೈಮ್ ಇರೋಕೆ ಇಷ್ಟ ಪಡಲ್ಲ. ಹಂಗಾಗಿ ಬೇಗನೆ ಬಂದ್ಬಿಟ್ವು ಮನೆಗೆ. ನಾನು ನನ್ನ ಮಗ
ಫಂಕ್ಷನ್ ಮುಗಿಸ್ಕೊಂಡು ಅಂದರೆ ತಿಥಿ ಊಟ ಮಾಡಿಕೊಂಡು ಬಂದು ಅಯ್ಯಮ್ಮ ಎಷ್ಟೊತ್ತು ನಮ್ಮ ಅತ್ತೆ ಇನ್ನೂ ಅಲ್ಲೇ ಇದ್ದಾರೆ. ನನ್ನ ಹಸ್ಬೆಂಡು ಎಲ್ಲೋ ಹೊರಗಡೆ ಹೋದ. ಸೊ ನಾನು ನನ್ನ ಮಗ ಬೈಕಲ್ಲಿ ಸುಯ್ ಅಂತ ಬಂದವು. ಬನ್ನಿ ಒಳಗಡೆ ಹೋಗೋಣ. ನನಗಿನ್ನೂ ಬೇಜಾನ್ ಕೆಲಸ ಇದೆ. ಅರ್ಧಕ್ಕೆ ಬಿಟ್ಟಿದ್ನಲ್ಲ ಬೀರು ಕ್ಲೀನಿಂಗು, ಅದನ್ನು ಮಾಡ್ಕೊಳ್ಳೋಣ ಬನ್ನಿ. ಇಕ್ಕಿ ನೀನು ಓದ್ತೀಯ ತಾನೇ? ಹಾಂ, ಬರೀ ಟೈಮ್ ಪಾಸ್ ಮಾಡಲೇ. ಟಿಂಟು ಏನೋ ವೆದರ್ ತೋರಿಸ್ತೀನಿ ಅಂತ ಕರ್ಕೊ ಬರ್ತಾ ಇದ್ದಾನೆ. ಸಂಜೆ ಆಗಿದೆ, ಸ್ಟಿಲ್ ಯೆಲ್ಲೋಯಿಶ್ ಇದೆ. ಲೈಟಾಗಿ ಡ್ರಿಸ್ಲಿಂಗ್ ಬರ್ತಾ ಇದೆ ಗೈಸ್. ಆಕಾಶನೇ ತೋರಿಸ್ತಾ ಇರೋದು. ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗಲ್ಲ, ಆಗಲಿ ಇಲ್ಲಿರೋರಿಗೆ ಗೊತ್ತಾಗುತ್ತೆ ಜಾಸ್ತಿ. ನೀನು ನೋಡು, ನಾನು ನೋಡು, ನೀನು ಬೆಳ್ಳಗಿದ್ಯಾ, ನಾನು ಕಪ್ಪಗಿದ್ದೀನಿ, ನಿನಗೆ ಗೊತ್ತಾಗುತ್ತೆ ನೋಡು. I love you. ಚೆನ್ನಾಗಿದೆ ಗೈಸ್ ವೆದರು. ಕೂಲ್ ಬ್ರೀಸ್ ಅಲ್ಲ, ಸೀ ಬ್ರೀಸ್ ಇಲ್ಲ, ಲ್ಯಾಂಡ್ ಬ್ರೀಸ್. ಕೂಲ್ ಬ್ರೀಸ್ ಚೆನ್ನಾಗಿದೆ. ಹೆಸರು ಚೆನ್ನಾಗೈತೆ ಅಮ್ಮ, ಮುಂದಿನ ಯಾವಾಗಾದ್ರೂ ಹೋಟೆಲಿಗೆ. ಹೌದಾ? ಮುದ್ದು ಬಂಗಾರ, ನನ್ನ ಚಿನ್ನ ಮರಿ ಓದೋದು ಬಿಟ್ಟು ಬಾ ಅಮ್ಮ ಹೊರಗಡೆ ಹೆಂಗಿದೆ ಕ್ಲೈಮೇಟ್ ತೋರಿಸ್ತೀನಿ ವೆದರ್ ಅಂತ ಕರ್ಕೊಬಂದಿದ್ದಾನೆ. ಬಾ 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 ಓದ್ಕೋ ಬಾ, ಹುಷಾರು, ನಿಧಾನ, ಸ್ಕಿಡ್ ಆಗತ್ತೆ. ಗೈಸ್ ಇವಾಗ ನೋಡಿ, ಈ ಶೆಲ್ಫ್ ಒಂದು ಕ್ಲೀನ್ ಮಾಡಿದ್ದೀನಿ, ಮತ್ತು ಈ ಶೆಲ್ಫ್ ಒಂದು ಕ್ಲೀನ್ ಮಾಡಿ ಅರೇಂಜ್ ಮಾಡಿದ್ದೀನಿ. ಸೊ ಈಗ ಮೇಲ್ಗಡೆ 2 ಸ್ಮಾಲ್ ಕಂಪಾರ್ಟ್ಮೆಂಟ್ಸ್ ಇದೆ, ಆ್ಯಂಡ್ ಕೆಳಗಡೆ 3 ಕಂಪಾರ್ಟ್ಮೆಂಟ್ಸ್ ಇದೆ, ಸ್ಮಾಲ್ 2, ಬಿಗ್ 1. ಸೊ ಇದಿಷ್ಟನ್ನು ನಾನು ಈಗ ಕ್ಲೀನ್ ಮಾಡಬೇಕು. ಆವಾಗ ಟೈಮ್ ಸಾಕಾಗಲಿಲ್ಲ, ನಾನು ಅಲ್ಲಿ ಏನದು ತಿಥಿ ಊಟಕ್ಕೆ ಹೋಗಬೇಕಿತ್ತು ಅಲ್ಲ, ಸೊ ಹಾಗಾಗಿ ಹೋಗಿದ್ದೆ. ನನ್ನ ಹಸ್ಬೆಂಡು ಸಹ ಏನೋ ಬೇರೆ ಕೆಲಸ ಕೊಟ್ಟ, ಫ್ರೂಟ್ಸ್ ಕಟ್ ಮಾಡೋದೇನೋ ಕೆಲಸ ಕೊಟ್ಟ. ಹಾಗಾಗಿ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ನಾನು ಆ ಕೆಲಸಗಳನ್ನ ಮುಗಿಸ್ಕೊಂಡು ಬಂದಿದ್ದೀನಿ. ಈಗ ಇದೆರಡು ಕಂಪ್ಲೀಟ್ ಮಾಡಿಬಿಡೋಣ ಅಲ್ಲ, ಬನ್ನಿ. ಮತ್ತೆ ಇನ್ನು ಯಾವಾಗ ಟೈಮ್ ಸಿಗುತ್ತೋ ಏನೋ ಗೊತ್ತಿಲ್ಲ. ಹೇಗೂ 2 ಬಿಗ್ ರೋಸ್ ಜೋಡಿಸಿದ್ದೀನಿ, ಇನ್ನು ಸ್ಮಾಲ್ ಇದೆ, ಅದೆರಡು ಕ್ಲೀನ್ ಮಾಡಿಬಿಡ್ತೀನಿ. ಸೊ ಗೈಸ್ ಈ ರೀತಿ ಜೋಡಿಸಿದ್ದೀನಿ. ಬಾಟಮ್ದೊಂದು ಅದು ಫುಲ್ ಸಿಲ್ಕ್ ಸ್ಯಾರೀಸ್ ಇದೆ, ಸೊ ಅದೊಂದು ಮುಟ್ಟಿಲ್ಲ, ನೋಡೋಣ ನೆಕ್ಸ್ಟ್ ಯಾವಾಗಾದರೂ. ಇಲ್ಲಿ ಬಾಟಮಲ್ಲಿ ಬರೀ ಸಿಲ್ಕ್ ಸ್ಯಾರೀಸೇ ಅದು ಇದು ಇಟ್ಟಿದ್ದೀನಿ, ಅದನ್ನಿನ್ನು ಮುಟ್ಟಿಲ್ಲ. ಅದು ಬಿಟ್ಟರೆ ಎಷ್ಟು ಅರೇಂಜ್ ಮಾಡಿದ್ದೀನಿ ನೋಡಿ. ರಾತ್ರಿ ಆಯಿತು ಗೈಸ್, ನಾಳೆಗೆ ಕಂಟಿನ್ಯೂಷನ್ ಮಾಡೋಣ. ಇವಾಗ ಊಟ ಮಾಡಿಕೊಂಡು ದಬಾಕೊಳ್ಳೋಣ ಅಲ್ಲ, ತುಂಬಾ ಸುಸ್ತಾಗಿದೆ ಬೆಳಗ್ಗೆಯಿಂದ. ನಾನು ಬೆಳಗ್ಗೆನೆ ಸಿಗ್ತೀನಿ, ಅರ್ಲಿ ಮಾರ್ನಿಂಗ್, ಆಯಿತಾ? ಗುಡ್ ಮಾರ್ನಿಂಗ್ ಗೈಸ್. ಟೈಮ್ ಬಂದು 6 ಗಂಟೆ 8 ನಿಮಿಷ, ಬೆಳಗಿನ ಜಾವ, ಸೋಮವಾರ ಗೈಸ್. ನಮ್ಮ ಚಿಂಟು ಸಹ ಎದ್ದು ಬಿಟ್ಟಿದ್ದಾನೆ, ನೋಡಿದ್ರಿ ಅಲ್ಲ. ಯಾಕೆ ಚಿಂಟು ಎದ್ದಿದ್ದಾನೆ ಗೊತ್ತಾ ನಿಮಗೆ? ಇವತ್ತಿಂದ ಎಕ್ಸಾಮ್ ಸ್ಟಾರ್ಟ್. ಆ ಸೀರಿಯಸ್ನೆಸ್ಸು, ಭಯ ಏನದು ಅದೊಂಥರ ಇರುತ್ತಲ್ಲ ಮನಸ್ಸಲ್ಲಿ, ಇದಕ್ಕೋಸ್ಕರ ಅವನು ಬೇಗನೆ ಎದ್ದು ಬಿಟ್ಟಿದ್ದಾನೆ. ನನ್ನ ಜೊತೆನೆ ಅಮ್ಮ ನನಗೇನೇನು ಬರಲ್ಲ ಅದೆಲ್ಲ ಹೇಳ್ಕೊಡು ಅಂತ ಹೇಳಿದ್ದಾನೆ. ಸೊ ನನ್ನ ಜೊತೆನೆ ಕಿಚನಲ್ಲಿ ಬಂದ್ಬಿಟ್ಟು ಕುತ್ಕೋತಾನಂತೆ. ಅವ್ನ ಪಾಡಿಗೆ ಅವ್ನು ಓದ್ತಾ ಇರ್ತಾನೆ, ನನ್ನ ಪಾಡಿಗೆ ನಾನು ಅಡುಗೆ ಮನೆ ಕೆಲಸ ಮಾಡೋದು. ಸೊ ಇನ್ ಬಿಟ್ವೀನ್ ಅವನಿಗೆ ಯಾವಾಗಾದ್ರೂ ಗೊತ್ತಾಗಿಲ್ಲ ಅಂದ್ಬಿಟ್ಟು ಕೇಳ್ತಾನೆ, ಅವಾಗ ಹೇಳ್ಕೊಡೋದು. ಸೊ ಜೊತೆಲೂ ಇದ್ದಂಗಾಗತ್ತೆ, ಓದ್ದಂಗಾಗತ್ತೆ. ಸೊ ಒಬ್ರಿಗೊಬ್ರು ನಾನು ನನ್ನ ಮಗ ಮ್ಯೂಚುವಲ್ ಆಗಿ ಹೆಲ್ಪ್ ಮಾಡಿಕೊಂಡು, ಮಾತಾಡಿಕೊಂಡು, ಓದ್ಕೊಂಡು, ತಿಂಡಿ ಮಾಡಿಕೊಂಡು ಈಗ
ದಿನಾನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫ್ಯಾನ್ ಬೇಕಾ? ನಮ್ಮ ಚಿಂಟು ಯಾವಾಗಲೂ ಕೇಳೋನು, ಅಮ್ಮ ಅಷ್ಟು ಬೇಗ ಎದ್ದೊಳ್ತೀಯ ಅಲ್ಲ, ಏನು ಮಾಡ್ತೀಯಾ ಅಷ್ಟು ಬೇಗ ಎದ್ದೋಗಿ ಮಲ್ಕೊಳಮ್ಮ ಸುಮ್ಮನೆ, ಬೇಗ ಎಲ್ಲ ಎದ್ದೋಗ್ಬೇಡ ಅಮ್ಮ ಅಂತ ಹೇಳ್ತಾ ಎತ್ತಿದ್ದ ಯಾವಾಗ್ಲೂ. ಸೊ ಇವತ್ತು ಅವನು ನನ್ನ ಜೊತೆ ಎದ್ದು ಬಂದಿದ್ದಾನೆ ಅಲ್ಲ, ಸೊ ಅವನಿಗೆ ಗೊತ್ತಾಗತ್ತೆ ಇವತ್ತು ನಾನು ಏನೇನೆಲ್ಲ ಮಾಡ್ತೀನಿ, ಯಾವ್ಯಾವ ಕೆಲಸ ಮಾಡೋಕ್ಕೆ ಎಷ್ಟೆಲ್ಲ ಟೈಮ್ ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಅವನಿಗೆ ಇವಾಗ ಗೊತ್ತಾಗಿರತ್ತೆ. ಅಮ್ಮಂಗೆ ಎಷ್ಟು ಕೆಲಸ ಇರುತ್ತೆ, ಏನು ಮಾಡ್ತಾಳೆ ಅನ್ನೋದ್ರ ಬಗ್ಗೆ ಅವನೇ ಈಗ ಏನದು ಡೈರೆಕ್ಟಾಗಿ ವಿಟ್ನೆಸ್ ಮಾಡ್ತಾ ಇದ್ದಾನೆ ಅಲ್ಲ. ಸೊ ಹಿಲ್ ಗೆಟ್ ಟು ನೋ ಅಲ್ವಾ ಗೈಸ್. ಪಾಪ ಮಗು ಬೇಗ ಎದ್ಬಿಟ್ಟಿದೆ ಅಲ್ಲ, ಹೊಟ್ಟೆ ಹಸಿಯುತ್ತೆ ಗೈಸ್, ನಮ್ಮ ಥರ ಅಲ್ಲ ನನ್ನ ಮಗ. ಸೊ ಹಾಗಾಗಿ ಫಸ್ಟ್ ನಾನು ನೀರು ಕಾಯಕ್ಕಿಟ್ಬಿಟ್ಟು ಹಾಲು ಕಾಯಕ್ಕಿಟ್ಬಿಟ್ಟು ಬೆಂಡೆಕಾಯಿ ತೊಳ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಪಲ್ಯ ಮಾಡಬೇಕಲ್ಲ ಗೈಸ್, ಇವತ್ತು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಇದ್ದೀನಿ. ಸ್ವಲ್ಪ ಸ್ಪೆಷಲ್ಲಾಗಿ ಮಾಡೋಣ ಅಂತ ಇದ್ದೀನಿ ಅದಕ್ಕೇನೆ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಆಯಿತಾ. ಬನ್ನಿ ಫಸ್ಟು ನೀರು ಕುಡಿಯೋಣ. ಬಿಕಾಸ್ ಗಂಟ್ಲು ಕಿಚಿ ಕಿಚಿ ಇದೆ ಅಲ್ಲ, ಬಿಸಿನೀರು ಗಂಟ್ಲಿಗೆ ಹಾಕ್ಕೊಂಡ್ರೆ ಸ್ವಲ್ಪ ಈಸಿ ಫ್ಲೋ ಮೂಮೆಂಟ್ ಆಗತ್ತೆ, ನನಗೆ ಸ್ವಲ್ಪ ಕ್ಲಿಯರ್ ಆಗುತ್ತೆ ಆ ಗಂಟ್ಲದು. ಹಾಗಾಗಿ ಬಿಸಿನೀರನ್ನ ಎತ್ತಿ ಕುಡಿತಾ ಇದ್ದೀನಿ ಗಂಟ್ಲಿಗೆ ಡೈರೆಕ್ಟ್ ಬೀಳಲಿ ಅಂತ. ವಾಯ್ಸ್ ಎಲ್ಲ ಫುಲ್ ಕೆಟ್ಟೋಗ್ಬಿಟ್ಟಿದಲ್ಲ ಗೈಸ್, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ವಾಟರ್ನ ಕುಡಿತಾ ಇದ್ದೀನಿ. ಈಗ ನೀರೆಲ್ಲ ಜಾಸ್ತಿ ಕುಡಿತಾ ಇದ್ದೀನಿ ಗೈಸ್. ಹಾಗೆ ಚಿಂಟುಗೂ ಸಹ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಬೆಂಡೆಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲದನ್ನು ಹೆಚ್ಚಿಟ್ಕೊಂಡೆ. ಹಾಗೇನೆ ಬಿಸಿನೀರು ಕಾದಿದೆ ಅಲ್ಲ, ಸೊ ಬನ್ನಿ ಈಗ ಬಿಸಿನೀರನ್ನ ಫ್ಲಾಸ್ಕಿಗೆ ಹಾಕ್ಬಿಡೋಣ. ಮಗು ಓದ್ಕೋತಾ ಇರಲಿ, ಬನ್ನಿ ನಾವು ಹೋಗಿ ಬಟ್ಟೆ ನೆನೆ ಹಾಕ್ಬಿಟ್ಟು ಬರೋಣ. ಹಾಗೆ ಪಲ್ಯಕ್ಕೆ ಕರ್ಬೇವಿನ ಸೊಪ್ಪು ಎಲ್ಲ ಕಿತ್ಕೊಬರೋಣ. ಗುಡ್ ಮಾರ್ನಿಂಗ್ ಗಾಯ್ಸ್. ಚೆನ್ನಾಗಿದೆ ಕ್ಲೈಮೇಟ್, ತಂಪು ತಂಪು ಕೂಲ್ ಕೂಲ್. ಬನ್ನಿ ತೋರಿಸ್ತೀನಿ. ಲೈಫಲ್ಲಿ ಎಲ್ಲ ಒಳ್ಳೇದೇ ಆಗಬೇಕು ಅಂದ್ಕೊಳ್ಳೋದು ತಪ್ಪು ಅಲ್ವಾ ಗೈಸ್. ಹಾಗೆ ನಾವು ಅಂದ್ಕೊಂಡಿದ್ದೆಲ್ಲ ಆಗತ್ತೆ ಅಂತ ನಿರೀಕ್ಷೆ ಇಟ್ಕೊಳ್ಳೋದು ಸಹ ತಪ್ಪು. ಎಷ್ಟೋ ಸಲ ಏನಾಗತ್ತೆ ಅಂದರೆ ನಾವು ಅಂದ್ಕೊಳ್ಳೋದೇ ಒಂದು, ಅದು ಆಗೋದೇ ಒಂದು. ಹಂಗನ್ಬಿಟ್ಟು ನಾವು ನಮ್ಮ ಮನಸ್ಸನ್ನ ಕುಗ್ಗಿಸ್ಕೊಳ್ಬಾರ್ದು. ಏನೂ ಆಗ್ತಾ ಇಲ್ವಲ್ಲ ಅಂತ ಡಿಪ್ರೆಷನ್ಗೂ ಹೋಗ್ಬಾರ್ದು. ಆ ಮೊಮೆಂಟ್ ಆ ಫೀಲ್ ಬರ್ಬೋದು, ಬಟ್ ಅದರಿಂದ ಹೊರಗೆ ಬರೋಕ್ಕೆ ನಾವು ಟ್ರೈ ಮಾಡಬೇಕು. ನಮ್ಮ ಸ್ವಪ್ರಯತ್ನದಿಂದನೇ ಬರಬೇಕು ಹೊರತು ಬೇರೆಯವ್ರು ಯಾರು ನಮಗೆ ಹೆಲ್ಪ್ ಮಾಡೋದಿಲ್ಲ ನಮ್ಗೆ ಒಳ್ಳೇದಾಗತ್ತೆ ಅನ್ನೋದು ಆದರೆ. ಸೊ ನಮ್ಮ ಒಳ್ಳೆತನಕ್ಕೆ ನಮಗೆ ಒಳ್ಳೇದಾಗಬೇಕು ಅಂದರೆ ನಾವೇ ಒಂದು ಹೆಜ್ಜೆ ಮುಂದೆ ಇಟ್ಟು ನಮ್ಮ ಲೈಫ್ನ ನಾವು ರೂಪಿಸ್ಕೋಬೇಕು. ಸೆಮಿಸ್ಟರ್ ಎಕ್ಸಾಮ್ಸ್ ಸ್ಟಾರ್ಟ್ ಆಗಿದೆ ಚಿಕ್ಕ ಮಕ್ಕಳದು. ನನ್ನ ಮಗನಿಗೆ ಇವತ್ತಿಂದ ಈ ಸೆಮಿಸ್ಟರ್ 7th ಸ್ಟ್ಯಾಂಡರ್ಡ್ದು ಫಸ್ಟ್ ಸೆಮಿಸ್ಟರ್ದು ಫೈನಲ್ ಎಕ್ಸಾಮ್. ಹೇಗೆ ಬರೀತಾನೋ ಏನೋ. ಈ ಸಲ ರಜಾ ಹಾಕ್ಸಿದ್ದೆ ಜಾಸ್ತಿ ಆಯಿತು. ಈ ಸಲ ನಾನು ರಜಾ ಹಾಕ್ಸಿದ್ದೀನಿ. ಅವ್ನ ಸ್ಕೂಲಲ್ಲೂ ತುಂಬ ರಜಾ ಸಿಕ್ಬಿಡ್ತು. ಮಳೆ ಅಂತ ಸಿಕ್ತು, ಮತ್ತು ಸ್ವಲ್ಪ ಅನಾಹುತಗಳಾದವು ಅಂತ ಸಿಕ್ತು. ಹಾಗಾಗಿ ತುಂಬ ರಜಾ ಆಗೋಯ್ತು. ಸೊ ಒಟ್ಟ ರಜಾ ಮಧ್ಯದಲ್ಲೇ ಕಳೆದ. ಹೇಗೆ ಬರೀತಾನೋ ಏನೋ ಎಕ್ಸಾಮ್. ಸೆಲ್ಬೆಗಳು ಜಾಸ್ತಿ ಕೊಟ್ಟಿರುತ್ತಲ್ಲ ಇಲ್ಲಿ. ಓ ಮೈ ಗಾಡ್, ಇಲ್ಲೇನೂ ಇಲ್ಲ, ಬರೀ ಗಿಡಗಳಿದೆ. ಆದರೂ ಸಹ ನೋಡಿ ಸೆಲ್ಬೆ ಕಟ್ಟಿರುತ್ತೆ. ಆ ಸೆಲ್ಬೆ ಮುಖಕ್ಕೆ ಅಡ್ಡ ಆಗೋಯ್ತು. ಬಂದು ಎಷ್ಟು ಅದನ್ನು
ಈಗ ಮಾಡ್ತಾ ಇದ್ದೀನಿ, ಹೋಗ್ತಾನೆ ಇಲ್ಲ. ನೀರು ತುಂಬಿತು, ಬಟ್ಟೆ ನೆನೆ ಹಾಕ್ಬಿಟ್ಟೆ ಹೋಗೋಣ. ಬಟ್ಟೆ ನೆನೆ ಹಾಕಿ ಆಯಿತು. ಸೊ ಬನ್ನಿ, ಏನು ಸೆಲ್ಬೆ ಕಟ್ಟುತ್ತಪ್ಪ. ದಿನ ಓಡಾಡ್ತೀನಿ ಇರೋ ಈ ಜಾಗದಲ್ಲಿ, ಅಂಥದ್ರಲ್ಲೂ ಸೆಲ್ಬೆ ಕಟ್ಟಿದೆ. ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಹೋಗ್ಬಿಡೋಣ. ಇವತ್ತು ನಿಮಗೆ ತೋರಿಸ್ದೆ ಅಲ್ಲ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಅಂತ. ಬೆಂಡೆಕಾಯಿ ತಂದಿದ್ದೀನಿ. ಸೊ ಇವತ್ತು ತಿಂಡಿ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿಬಿಡೋಣ. ಇವತ್ತು ಸೋಮವಾರ ಬೇರೆ, ಚಿಂಟುಗೆ ಸಾರು ಇಲ್ಲ, ಏನೂ ಇಲ್ಲ. ತಿಳಿ ಸಾರು ಮಾಡಿಬಿಡೋಣ ಚಿಂಟು. ಅದಕ್ಕೂ ಸೇರಿಸಿ ಕಿತ್ಕೊತೀನಿ ಸೊಪ್ಪನ್ನ, ಕರ್ಬೇವಿನ ಸೊಪ್ಪನ್ನ. ಸೊಳ್ಳೆಗಳು ರಾರಾಜಿಸ್ತಾ ಇದ್ದಾವೆ ಗೈಸ್. ಓಕೆ, ಕೆಮ್ಮು ಸ್ವಲ್ಪ ಹೋಗಿದೆ. ಮೇ ಬಿ 70% ಹೋಗಿರ್ಬೋದು ಅನಿಸುತ್ತೆ. ವಾಯ್ಸು ಸ್ವಲ್ಪ ರಿಕವರ್ ಆದಂಗೆ ಕಾಣ್ತಾ ಇದೆ. ಕರ್ಬೇವಿನ ಸೊಪ್ಪನ್ನ ತೊಳ್ಕೊಂಡ್ಬಿಡೋಣ. ಬನ್ನಿ ಹೋಗೋಣ. ಚಿಂಟು ಓದ್ಕೋತಾ ಇದ್ದಾನೆ. ಇವತ್ತು ಚಿಂಟು ಸಹ ನನ್ನ ಜೊತೆನೇ ಎದ್ದೊಳಿಸಿದ್ದೀನಿ, ಓದ್ಕೋಪುಟ್ಟ ಅಂತ. ಎದ್ಬಿಟ್ಟು ಕೆಳಗಡೆನೇ ಬಂದಿದ್ದಾನೆ, ನೋಡಿದ್ರಿ ಅಲ್ಲ, ನನ್ನ ಜೊತೆನೇ ಕೂತಿದ್ದಾನೆ ಕಿಚನಲ್ಲಿ. ಸೊ ಅವನಿಗೆ ಹಾಲು ಕಾಯಿಸಿದ್ದೆ ಅಲ್ಲ, ಹಾಲು ಕೊಡೋಣ. ಆಮೇಲೆ ನಾವು ತಿಂಡಿ ಕೆಲಸಗಳ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಒಂದೊಂದಾಗಿ ಬೇಗ ಬೇಗ ಮಾಡಿ ಮುಗಿಸೋಣ. ಮಗು ಓದ್ತಾ ಇದೆ. ಮಗುಗೆ ಈಗ ಉಡ್ವಲ್ಸ್ಕೊಡೋದು ಬೇಡ, ಹಾಲು ಕೊಡೋಣ. ಬನ್ನಿ ಗೈಸ್, ಚಿಂಟುಗೆ ಹಾಲು ಕೊಡೋಣ. ತಗೊಮ್ಮ, ಹುಷಾರು. ನಾನು ಸಹ ತಗೊಂಡಿದ್ದೀನಿ. ಜೊತೆಲೆ ಕೂತ್ಕೊಂಡು ಅಮ್ಮ ಮಗ ಈಗ ಡ್ರಿಂಕಿಂಗ್. ನಾನು ನೀನು ಹಿಂಗೆ ಹಾಲು ಕುಡ್ದೇ ಇಲ್ಲಲ್ಲ, ಮೆಟ್ಲು ಮೇಲೆ ಕೂತ್ಕೊಂಡು. ಇದೇ ಫಸ್ಟ್ ಅನಿಸುತ್ತೆ ಇಬ್ಬರು ಕೂತ್ಕೊಂಡು. ಅಂದರೆ ಕೆಳಗೆ ಕೂತಿರ್ತೀನಿ ನಾನು ಸಮ್ಟೈಮ್ಸ್. ಓದಿದೆಯಾ? ಚೆನ್ನಾಗಾದ್ರೆ ಸಾಕು ಎಕ್ಸಾಮ್. ಎಷ್ಟಾಗುತ್ತೆ ಅಷ್ಟು ಬರಿ, ಮನಸ್ಸಿಟ್ಟು ಬರಿ. ಎಲ್ಲದನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ ಒಂದೊಂದಾಗಿ ಹಾಕ್ಬಿಟ್ಟು ಪಲ್ಯನ ಮಾಡಿಬಿಡೋಣ. ಬೆಂಡೆಕಾಯಿ ಪಲ್ಯ. ಇವತ್ತು ಬೆಂಡೆಕಾಯಿ ಪಲ್ಯ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ನೋಡಿ, ಟೊಮೊಟೊ ಮತ್ತು ಬೆಂಡೆಕಾಯಿನ ಎರಡು ಸೇರಿಸಿ ಒಟ್ಟಿಗೆ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಅದು ಆಗ್ತಾ ಇರಲಿ. ಬನ್ನಿ ನಾವಿಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಬಿಕಾಸ್ ಚಪಾತಿ ಹಿಟ್ಟು ಮುಂಚೆನೇ ಕಲಿಸ್ಕೊಂಡು ಇಟ್ಕೊಂಡ್ರೆ ನಾವು ತಿಂಡಿ ಮಾಡೋ ಟೈಮಿಗೆ ಕರೆಕ್ಟಾಗಿ ಅದು ಹದವಾಗಿ ಬ್ಲೆಂಡ್ ಆಗಿರುತ್ತೆ, ಸಾಫ್ಟಾಗಿ. ಸೊ ಹಾಗಾಗಿ ಇವಾಗಲೇ ಕ್ಲೀನಾಗಿ ಕಲಸಿ ಇಟ್ಬಿಡೋಣ ಚಪಾತಿ ಹಿಟ್ಟನ್ನು, ಆಯಿತಾ? ಹ್ಞೂ, ಯಾವುದು ಇಲ್ಲ. ಬೆಂಡೆಕಾಯಿ ಮತ್ತು ಟೊಮೊಟೊ ಹುರ್ಕೊಂಡ್ಬಿಟ್ಟು ಒಂದು ಕಡೆ ಎತ್ತಿಟ್ಕೊಂಡು ಆಮೇಲೆ ಒಗ್ಗರಣೆ ಮಾಡ್ಕೋಬೇಕು. ಈರುಳ್ಳಿ, ಕರ್ಬೇವಿನ ಸೊಪ್ಪು, ಸಾಸಿವೆ ಎಲ್ಲ ಹಾಕ್ಕೊಂಡು ಆಮೇಲೆ ಮತ್ತೆ ಹುರ್ಕೊಂಡಿರೋ ಬೆಂಡೆಕಾಯಿ ಮತ್ತು ಟೊಮೊಟೊ ಹಾಕಿ ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಈ ರೀತಿ ಫ್ರೈ ಮಾಡಬೇಕು. ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಮಿಸ್ ಮಾಡಬೇಡಿ. ಸೊ ಅದನ್ನ ಒಂದು ಕಡೆ ಮಾಡಿಟ್ಟೆ. ಮತ್ತು ನನ್ನ ಮಗ ಸಾರು ಕೇಳ್ತಾ ಇದ್ದ ಅಲ್ಲ, ಸೊ ಹಾಗಾಗಿ ಇವಾಗಲೇ ಸಾರು ಮಾಡಿಬಿಡೋಣ ಅಂದ್ಕೊಂಡು ತಿಳಿ ಸಾರು ಮಾಡ್ತಾ ಇದ್ದೀನಿ. ಸೊ ಅದನ್ನು ರಸಮ್ ಅಂತಲೂ ಹೇಳ್ಬೋದು. ನನ್ನ ವೇನಲ್ಲಿ ನಾನು ಮಾಡ್ತಾ ಇದ್ದೀನಿ.
ಸೊ ಇದಕ್ಕೂ ಅಷ್ಟೇ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. ಜೊತೆಗೆ ಒಣ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸಾಸಿವೆ ಎಲ್ಲ, ಆಮೇಲೆ ಜೀರಿಗೆ ಪೌಡರು ಮತ್ತು ಏನದು ಮೆಣಸಿನ ಪುಡಿನ ಪೌಡರ್ ಕುಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ನಾವೇನು ಜೀರಾ ಪೌಡರು ಮತ್ತು ಮೆಣಸಿನ ಪೌಡರ್ ಹಾಕಿದ್ಮೇಲೆ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಅದ್ರದ್ದು ರಾ ಏನಿರುತ್ತಲ್ಲ ಹಸಿ ಹಸಿ ಅದೆಲ್ಲ ಹೋಗಬೇಕು. ಬಾಯ್ ಬಾಯ್. ಎಲ್ಲಿ ಇವತ್ತು ಎಲ್ಲ ಸಬ್ಜೆಕ್ಟು ತೊಗೊಂಡು ಹೋಗ್ತೀರಾ ಅಥವಾ ಏನು? ಏನಕ್ಕೆ ಕನ್ನಡ ಹಾಂ, ಸೈನ್ಸ್ ಕನ್ನಡ ನಾಳೆ ಇದೆಯಾ? ಹಾಂ, ಅಲ್ಲ ಕನ್ನಡ ಅಂತೀನಿ, ಇಂಗ್ಲೀಷ್ ನಾಳೆ. ಕರೆಕ್ಟಾಗಿ ನೋಡ್ಕೊ ಟೈಮ್ ಟೇಬಲ್, ಇಂಗ್ಲೀಷ್ ಡೈರಿ ಇಟ್ಕೋ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಹುಣಸೆ ಹಣ್ಣನ್ನು ಹಾಕಿ ವಾಟರ್ ಹಾಕಿ ರಸ ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನು ನಾವು ಈ ಸ್ಟೇಜಲ್ಲಿ ಬಿಟ್ಕೋಬೇಕು. ಅದನ್ನು ಮತ್ತೆ ಮತ್ತೆ ನಾವು ಆ ಹುಣಸೆ ಹಣ್ಣು ರಸ ಬರೋ ತನಕನೂ ಮತ್ತೆ ವಾಟರ್ ಹಾಕಿ ಮತ್ತೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಹುಣಸೆ ಹಣ್ಣು ಸಹ ವೇಸ್ಟ್ ಆಗೋದಿಲ್ಲ. ಬರೀ ವಾಟರ್ ಆ್ಯಡ್ ಮಾಡೋದಕ್ಕಿಂತ ಅದೇನಿರುತ್ತಲ್ಲ ಹುಣಸೆ ಹಣ್ಣಿಂದು ಅದನ್ನೇ ತೊಗೊಂಡು ವಾಟರ್ ಹಾಕೋದು. ಸೊ ಈ ರೀತಿ ನೋಡಿ ರಸಮ್ ರೆಡಿ ಆಗ್ತಾ ಇದೆ. ಇದು ಕ್ಲೀನಾಗಿ ಕುದಿಬೇಕು ನಿಧಾನ ಊರಿನಲ್ಲಿ. ಸೊ ಒಂದ್ಸಲ ಇದು ಕುದ್ಮೇಲೆ ರಸಮ್ ರೆಡಿ ಆಯಿತು ಅಂತ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಫೈನಲಿ ಚಿಂಟುಗೋಸ್ಕರ ಮಾಡ್ತಾ ಇರೋ ರಸಮ್ ರೆಡಿ ಆಯಿತು. ಬನ್ನಿ ಆಫ್ ಮಾಡಿಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳೋಣ. ಬಟ್ಟೆ ಒಗ್ಯಕ್ಕೆ ಹೋಗೋಣ ಅಂದ್ಕೊಂಡೆ, ಬಟ್ ಬೇಡ, ಚಿಂಟುಗೆ ಎಕ್ಸಾಮ್ ಇದೆ ಅಲ್ಲ. ಸೊ ಬೇಗ ಬೇಗ ಏನದು ಚಪಾತಿ ಮಾಡಿಬಿಡೋಣ. ಬನ್ನಿ. ಮಳೆ ಬರೋ ಥರ ಏನಿಲ್ಲ, ಲೈಟಾಗಿ ಅನ್ನಿಸ್ತಾ ಇದೆ. ಆದರೂ ಚಪಾತಿನೂ ಇನ್ನೇನು ಮಾಡಾಯಿತು ಗೈಸ್. ನಮ್ಮ ಚಿಂಟು ಬಂದ, ದೇವ್ರ ಪೂಜೆ ಮಾಡ್ದ ಅಲ್ಲ ಬೇಬಿ? ಏನು ಬೇಡ್ಕೊಂಡೆ? ಚೆನ್ನಾಗಾಗಲಿ ಎಕ್ಸಾಮ್, ಜೋರಾಗಿ ಮಾತಾಡ. ಚೆನ್ನಾಗಾಗಲಿ ಎಕ್ಸಾಮ್ ಅಂತ. ಎಕ್ಸಾಮ್ ಚೆನ್ನಾಗಾಗಲಿ ಅಂತ. ಚೆನ್ನಾಗಿ ಬರೀತೀಯ, ಡೋಂಟ್ ವರಿ. ಫ್ಯಾನ್ ಹಾಕು ಶಿಕೆ. ತಗೋ, ಕಲರ್ ಕಲರ್ ಆಗೈತೆ. ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ? ನನಗೂ ಹಾಗೆ ಅನ್ನಿಸ್ತು, ಕಲರ್ಫುಲ್ ಆಗಿದೆ. ನೀರು ತಗೊಮ್ಮ, ಕೈ ಗಲೀಜಾಗಿದೆ. ಹೇಗಿದೆ ಬೆಂಡೆಕಾಯಿ ಪಲ್ಯ? ಟೇಸ್ಟೇ ಮಾಡಿಲ್ಲ ಇನ್ನೂ, ಚೆನ್ನಾಗಿದೆ ಅಂತಿದೆಯಾ? ಇದೇ ಮೊದಲನೇ ತುತ್ತು ತಿಂದೆ. ಹೌ ಇಸ್ ಇಟ್? ಆ ಖಾರ ಇದೆಯಾ? ಖಾರ ಇಲ್ವಾ? ಲೈಟಾಗಿದೆಯಾ? ಟೇಸ್ಟ್ ಸರಿ. ಮದೇನದ? ಬಾಯ್ ಬಿಟ್ಟು ಹೇಳ ಜೋರಾಗಿ. ಆ ಆ ಆ ಏನದು ಕೇಳಿಸ್ತಿಲ್ಲ. ಆ ಆ ಅದೇ ನಾಚ್ಕೊಂಡು ನೂಲಿತೀಯಲ್ಲ, ಕರೆಕ್ಟಾಗಿ ಹೇಳ ಜೋರಾಗಿ. ಟೇಸ್ಟ್ ಚೆನ್ನಾಗಿದೆಯಾ? ಕೇಳಿಸ್ತು ನಿನ್ನ. ಮಾರ್ನಿಂಗ್ ನೋ ಕ್ಲಾಸ್. ಬನ್ನಿ ಗೈಸ್, ಹಸ್ಬೆಂಡ್ಗೆ ತಿಂಡಿ ಕೊಟ್ಬಿಟ್ಟು ಬರೋಣ. ನಿಂಗೆ ಓದ್ಕೊಳಕ್ಕೆ ರಜೆ ಕೊಟ್ಟವ್ರಾ? ಆಯಿಲ್ ಪೇಂಟ್ ಯಾವುದು ಅಂತ ಕೇಳಕ್ಕೆ ರಜೆ ಕೊಟ್ಟವ್ರಾ? ಹಾಂ, ಯೂನಿಫಾರ್ಮ್ ಬಿಚ್ಬಿಟ್ಟು
ಆರಾಮಾಗಿ ಇಲ್ಲಿ ಬಂದಿದೆಯಲ್ಲ ಅಮ್ಮನ ಜೊತೆ ಡಿಸ್ಕಷನ್ ಮಾಡೋಕ್ಕೆ. 6 ಗಂಟೆಗೆ ಎದ್ದು ಓದ್ತಾನೆ ಇದ್ದೀನಿ ಕಂಟಿನ್ಯೂಸ್ಲಿ. ಈಗಲೇ ರೆಸ್ಟ್ ತೊಗೊಂಡಿರೋದು. ಆಮೇಲೆ 11 ಆಮೇಲೆ 10:30 11 ಗಂಟೆ ಮತ್ತೆ ಶುರು ಓದ್ಕೊತೀನಿ. ಊಟ ಮಾಡ್ಕೊಂಡು ಓದ್ತೀನಿ. ಊಟ ಮಾಡ್ಕೊಂಡು ಓದ್ತಿ? ಊಟ ಮಾಡ್ಕೊಂಡು ಎಕ್ಸಾಮ್ ಇರೋದು? ಊಟ ಮಾಡ್ಕೊಂಡು ಓದ್ತೀನಿ. ಎಲ್ಲಿಗೆ ಸ್ಕೂಲ್ಗೆ. ಓದೋರು ಯಾರು? ಓದೋದು ಈಗ ಸ್ವಲ್ಪ ಹೊತ್ತು ಓದ್ಕೋತೀನಿ. ಈಗ ಓದ್ಕೋತೀನಿ, ಊಟ ಮಾಡ್ಕೊಂಡು ಓದ್ತೀನಿ. ಓದ್ತಿ? ಓದ್. ನೋಡಿ ಗೈಸ್, ಯಾವಾಗ ಹೇಳಿದ್ದಾರೆ ಗೊತ್ತಾ? 8:45 ಮೆಸೇಜ್ ಮಾಡಿದ್ದಾರೆ. ನೀವು ಅವನೇನು ನಾನು ಹೋಗಬೇಕು ಅಂತ ಬ್ಯಾಗೆಲ್ಲ ಹಾಕೋ ಬಂದಿದ್ದೀನಿ, ಆವಾಗ ಹೇಳಿದ್ದಾರೆ, ಮೆಸೇಜ್ ಹಾಕಿದ್ದಾರೆ. ಮಕ್ಕಳು ಸ್ಕೂಲಿಗೆ ಬರೋ ಅವಶ್ಯಕತೆ ಇಲ್ಲ, 1:30ಗೆ ಸ್ಕೂಲಿಗೆ ಬಂದರೆ ಸಾಕು, ಮಾರ್ನಿಂಗ್ ನೋ ಕ್ಲಾಸಸ್ ಅಂತ. ಏನು ಕತೆ, ಏನು ಗುಣಗಾನ ಮಾಡಲು ನಾನು ಸ್ಕೂಲ್ ಬಗ್ಗೆ, ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡಿ ಗೈಸ್, ನಮ್ಮ ಚಿಂಟು ಮೂವ್ ಸ್ಪ್ರೇ ಹಾಕ್ಕೊಳ್ಳೋಕ್ಕೆ ಇಲ್ಲಿ ತನಕ ಬಂದವನೆ. ಹಾಕ್ಕೊಂಡಾಯ್ತಾ? ಗಮ್ಮನತ್ತೆ, ನನಗಿರೋ ಸ್ಮೆಲ್ ಇಷ್ಟ. ಸರಿ ಪೋ, ಓದ್ಕೋ ಹೋಗು. ಆಯಿತು, ಅದೇನಿಲ್ಲ, ಅದು ಕೋಳಿಗೂಡು, ಹೋಗು. ಎಲ್ಲಿ? ಒಳಗಡೆ ಬೇರೆ ತರ ಮಣ್ಣು ಒಳಗೆ, ಕಲ್ಲು ಅಲ್ಲೇನಿದೆ ಬೇರೆ ಥರ? ಮರಳು ಹಾಕಿರ್ಬೋದೇನೋ, ಬೆಚ್ಚಗಿರ್ಲಿ ಅಂತಿರ್ಬೇಕು. ಹೋಗು, ಜಾ ಬೇಬ್ಸ್. ಹೋಗ್ಬಿಟ್ಟು ಹೇಳಕ್ ಬರ್ತೀನಿ. ಮತ್ತೆ ಹೋಗ್ಬಿಟ್ಟು ಮತ್ತೆ ಹೇಳಕ್ಕೆ ಬರ್ತೀಯಾ? ಒಂದು ಕೆಲಸ ಮಾಡು, ಅದೇ ಕೆಲಸ ಮಾಡ್ಕೊಬಿಡು. ಹಾಂ, ಆಯ್ತಾ? ಹೋಗು. ನನಗೆ ಇವತ್ತು ನೀನೀಗ ಬಂದಿದ್ದಿದ್ರೆ ನನಗೆ ಕನ್ನಡ ಲೆಟ್ರ್ ಐತಿ, ಆದರೂ ಕಲಿಸ್ಬೋದಿತ್ತು. ಕನ್ನಡ ಇರಲಿ, ಹೋಗಿ ಮ್ಯಾಥಮೆಟಿಕ್ಸ್ ಮಾಡೋಗು ಅಟ್ಲೀಸ್ಟ್. ನನಗೆಲ್ಲ ಬರುತ್ತೆ ಮ್ಯಾಥಮೆಟಿಕ್ಸು. ಎಲ್ಲ ಬರುತ್ತೆ ಮ್ಯಾಥಮೆಟಿಕ್ಸಲ್ಲಿ. ನನಗೆ ನೀನು ಹೇಳ್ಕೊಡೋದೊಂದು ಲೆಸನ್ ಒಂದು ಬಾಕಿ ಐತೆ, ಬಿಟ್ಟರೆ ಎಲ್ಲ ರಿವಿಷನ್ ಆಗೈತೆ, ಒಂದೊಂದೇ ಮಾಡಿದ್ದೀನಿ. ಹೋಗು ಕ್ಲಾಸಲ್ಲಿ. ಆಯ್ತು, ಕನ್ನಡ ಕಲಿ ಹೋಗು. ಆಯ್ತು, ಕನ್ನಡ ಕಲ್ತ್ಕೋತೀನಿ. ನೀನಲ್ಲಿ ಶೇಖ್ ಅಬ್ದುಲ್ಲಾ ಆಗಿದೆಯಾ ಓದ್ ಜಮ್ದಲ್ಲಿ? ಯಾವಾಗಲೂ ಶೇಕ್ 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 ಅಂತಿರ್ತೀಯಲ್ಲ. ನೋಡು, ನಿಂತಿದ್ದು ಕಾಲಲ್ಲಿ ನಿಲ್ಲಲ್ಲ. ಓ, ಅದ್ಯಾರದು? ಪಕ್ಕದ ಮನೆಯವರು. ಹೋಗು. ಮಾತಾಡ್ಸಲ್ಲ ನೇಬರ್ಸು. ಲವ್ ಯು ಅವರ್ ನೇಬರ್ಸ್ ಆಸ್ ಯುವರ್ ಸೆಲ್ಫ್. ಹೋಗು, ತುಂಬ ಟೀಚಿಂಗ್ಸ್ ಜಾಸ್ತಿ ಆದವು ನೀನು. ಹೋಗ್ಲಾ, ನಾನು ಬಟ್ಟೆ ಒಗಿಬೇಕು. ಲೆವೆಲಲ್ಲೇ ಓದ್ಬಿಟ್ರೆ ನಾನು ಪ್ರೊಫೆಸರ್ ಆಗ್ಬಿಡ್ತೀನಿ. ಪ್ರೊಫೆಸರು? ಹೌದು, ಕನ್ಸು ಕಾಣಬೇಡ. ಎಲ್ಲಿ ಮುಖ ತೋರಿಸು. ಹಾಂ, ಹೋಗ್ಬಾ ಜಾ. ಪ್ರೊಫೆಸರ್ಗಿಂತ ಇದ್ರೆ ಎಕ್ಸಾಮ್ ಪಾಸ್ ಮಾಡ್ಬಿಡ್ತೀನಿ. ಆಯ್ತಾಯ್ತು, ತು ಜಾ ಬೇಬಿ. ಹೋಗ್ತೀನಿ. ಈಗ ಟೈಮ್ ಎಷ್ಟು? 9:30 10 ಗಂಟೆ ಆಯ್ತಾ? ನಾನು ಹೇಳಿದ್ದು 10 ಗಂಟೆ, 10:30 ಹೋಗ್ತೀನಿ. ಈಗ ಎಷ್ಟಾಯ್ತು ಟೈಮ್? 10 ಗಂಟೆ. ಹಾಂ, ಎಷ್ಟು ಟೈಮ್? 8:30 10 ಗಂಟೆ, 1.5 hour. 1.5 hour, 1 hour. 8:30ಗೆ ಸ್ಟಾಪ್ ಮಾಡಿದೆ. 8:30ಗೆ ಐ ವಾಸ್ ಅಬೌಟ್ ಟು ಕಮ್ ವಿತ್ ಯು. ಓಕೆ, 8:30 to eat breakfast by 8 o'clock. So since 8 o'clock, wait, since 8 o'clock you are not at all touched your book. Now it is 10 o'clock. You have wasted 2 hours. Who's going to give you 2 hours? You. Me, myself. No, it's not possible for me. I am not a god. Even for God also it's not possible to give you the time. Got it? So don't waste the time. ಹಾಂ ಹೆಂಗಿತ್ತು? ಹಾಂ, ಅಮ್ಮ ನಿನಗೆ ಗೊತ್ತಾ ನಾನು ಸ್ಟಾಪ್ ಮಾಡಿದ್ದು ಯಾವಾಗ ಅಂತ? 8:40ಗೆ. ಆಯ್ತಮ್ಮ, ಚೆನ್ನಾಗಿ ಗೊತ್ತು. ಇನ್ನು ಚೆನ್ನಾಗಿ ಗೊತ್ತು ಎಲ್ಲ. ಹೋಗು. 8:40ಗೆ ಬ್ಯಾಗ್ ಪ್ಯಾಕ್ ಮಾಡಿದ್ದೀನಿ ನಾನು. ಆಯಿತು,
ಯು ಜಸ್ಟ್ ಗೋ. ಬಾಯ್. ಹೋಗ್ತಿದ್ದೀನಿ. ಹಾಂ ಮತ್ತೆ ಹೇಳೋಕೆ ಬರ್ತೀಯಾ? ಹಾಂ ಕನ್ನಡ ಇಂಗ್ಲಿಷ್ ಕಲ್ತ್ಕೋತೀನಿ. ಹಾಂ ಕನ್ನಡ ಇಂಗ್ಲಿಷ್ ಹಾಂ ಆದ್ಮೇಲೆ ಮತ್ತೆ ಸೈನ್ಸು. ಹಾಂ ಬಾಯ್. ಹಾಂ ಬಾಯ್. ಹಾಂ ಬಾಯ್. ಮತ್ತೆ ಬರ್ತಾನೆ ನೋಡಿ, ಹಾಗೆ ನೋಡ್ತಾರೆ ಅವ್ನು, ಮತ್ತೆ ಬಂದೇ ಬರ್ತಾನೆ. ಹಾಂ ಬಾಯ್. ನಾ ಹೇಳ್ದೆ ಅಲ್ಲ, ನೋಡಿ ಮತ್ತೆ ಬಂದ. ನನ್ನ ಮಗನ ಬುದ್ಧಿ ನನಗೆ ಗೊತ್ತಿಲ್ವಾ ನೋಡಿ ಅಲ್ಲಿ, ಮತ್ತೆ 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 ಮಂಗೇಶ. ಸರಿ ಗೈಸ್, ನನ್ನ ಮಗ ನಾನು ಇಲ್ಲ ಅಂದರೆ ಓದಲ್ಲ. ಸೊ ನಾನು ಬೇಗ ಬೇಗ ಕೆಲಸ ಮಾಡಿ ಹೋಗ್ತೀನಿ, ಅವನಿಗೆ ಓದಿಸ್ತೀನಿ. ಇವತ್ತು ಅವನಿಗೆ ಸೈನ್ಸ್ ಎಕ್ಸಾಮ್ ಇದೆ. ಸೊ ನನ್ನ ಕಡೆಯಿಂದ ಅವ್ನಿಗೆ ಆಲ್ರೆಡಿ ಆಲ್ ದ ಬೆಸ್ಟ್ ಹೇಳಿದ್ದೀನಿ. ಆದರೂ ಸಹ ನಾನೇ ಸ್ಕೂಲ್ ಹತ್ರ ಹೋಗಿ ಆಲ್ ದ ಬೆಸ್ಟ್ ಹೇಳ್ಬೇಕಂತೆ. ಅದು ಒಂದು ಮಾಡಿಬಿಡ್ತೀನಿ. ಪ್ರತಿ ಸಲ ನಾವು ಹೀಗೆ ಮಾಡೋದು. ಅವನಿಗೆ ಯಾವಾಗ ಎಷ್ಟೇ ಹೇಳಿದ್ರು ಸಹ ಅಮ್ಮ ಅಲ್ಲಿ ಬಾಯ್ ಮಾಡಿ ಆಲ್ ದ ಬೆಸ್ಟ್ ಹೇಳಿ ಬರಬೇಕು. ಸೊ ಅದು ಅವನಿಗೆ ಇಷ್ಟ. ಆ್ಯಂಡ್ ಏನೋ ಒಂಥರ ಅದು ಪಾಸಿಟಿವ್ ವೈಬ್ ಅವನಿಗೆ. ಹಾಗಾಗಿ ಬಾಯ್ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಸಿಂಪಲಾಗಿ ಏನೋ ಒಂದು ಮಾಡಿದ್ದೀನಿ. ನಿಮಗೆಲ್ಲ ನಾನು ಇಷ್ಟ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡೋ ವ್ಲಾಗ್ಸು ಸಹ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ರೀತಿ ಕಪಟ, ಯಾವುದೇ ರೀತಿ ಡ್ರಾಮಾ ಏನೂ ಇಲ್ಲ. ಇಟ್ಸ್ ಲೈಕ್ ನ್ಯಾಚುರಲ್. ಯಾವುದೇ ರೀತಿ ಪೇಂಟಿಂಗು ಮೇಕಿಂಗು ಏನೂ ಇಲ್ಲ. ಹೇಗಿದೆ ಹಾಗೆ ಇದ್ದಿದ್ದಂಗೆ ಅಷ್ಟೇ. ನಾವು ಹೇಗಿರ್ತೀವಿ ಹಾಗೆ ಪೋರ್ಟ್ರೇ ಮಾಡ್ಕೋಬೇಕು. ಅದು ನನಗಿಷ್ಟ. ಡ್ರಾಮಾ ಆಡೋದು ಇವೆಲ್ಲ ನನಗೆ ಮುಂಚೆಯಿಂದನೂ ಬಂದಿಲ್ಲ, ಈಗಲೂ ಬರಲ್ಲ. ಫ್ಯೂ ಥಿಂಗ್ಸ್ ನೋಡಿದಾಗ ನಾನು ಚೆಂದ ಮಾತಾಡ್ತೀನಿ. ಅದು ಜನ ಹೇಳ್ತಾಯಿದ್ರು ಮುಂಚೆ ಅದು ಡ್ರಾಮಾ ಅಂತ. ಬಟ್ ನಾನು ಮಾತಾಡೋದೇ ಹಾಗೆ. ನಾನು ಸ್ಲೋ ಆಗಿ ಏನಾದರೂ ಮಾತಾಡಿದ್ರೆ ಅದೇ ರೀತಿ ಮಾತಾಡೋದು. ಸೊ ಹೀಗಿದೆ. ನನ್ನ ವಾಯ್ಸ್ ಇನ್ನೂ ರಿಕವರ್ ಆಗಿಲ್ಲ ಅಲ್ಲ, ನಿಮಗೆಲ್ಲ ಬೇರೆ ವಾಯ್ಸೇ ಕೇಳ್ತಾ ಇರೋ ಥರ ಫೀಲ್ ಆಗ್ಬೋದು. ಬೇಗ ಹುಷಾರಾಗ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಬೈ ಬಾಯ್. ಲವ್ ಯು ಆಲ್ ಗೈಸ್. ಇನ್ನೂ ಬಟ್ಟೆ ಒಗೆಯೋದಿದೆ ನೋಡಿ, ಒಗಿತಾ ಇದ್ದೆ, ಬಂದುಬಿಟ್ಟ. ಇನ್ನೂ ಜಾಲಿಸ್ಬೇಕು.